ಬರ್ತಾನೆ ಸಿದ್ದರಾಮಯ್ಯ. ಈ ಅನಿಷ್ಟಕ್ಕೆಲ್ಲವೂ ಕೂಡ ಫೈಟ್ ಮಾಡ್ತಾರೆ. ಸಿನಿಮಾದಲ್ಲಿ ಹೀರೋ ಬರ್ತಾನೆ, ಈ ಅನಿಷ್ಟಗಳನ್ನ, ಈ ವಿಲನ್ಗಳನ್ನೆಲ್ಲ ಬಡ್ದಾಕ್ತಾನೆ ಅಂತ ಭಾಳ ಆಸೆ ಇಟ್ಕೊಂಡಿದ್ರು ಜನರು. ಆದರೆ ಸಿದ್ದರಾಮಯ್ಯನವರು ಜನರ ಆಕಾಂಕ್ಷೆಗಳನ್ನು, ಆಸ್ಪಿರೇಷನ್ಸ್ಗಳನ್ನ, ಅವ್ರ ಕನಸುಗಳನ್ನು ಅದ್ರ ಹತ್ರನೂ ಹೋಗಲಿಲ್ಲ. ಅವರು ಹತ್ರನೂ ಹೋಗಲಿಲ್ಲ. ಸರ್ ಅವ್ರನ್ನ ಕೈ ಕಟ್ಟಾಕಿದ್ದು ಯಾರು ಸರ್? ಯಾರೂ ಇಲ್ಲ. ಅವ್ರ ಕೈ ಅವರೇ ಕಟ್ಕೊಂಡಿದ್ದಾರೆ, ಯಾರೂ ಕಟ್ಟಿಲ್ಲ ಅವರು. ಈಗ ಯಾರೂ ಕಟ್ಟಕ್ಕೂ ಆಗ್ತಿಲ್ಲ. ನಾನೊಂದು ಸಾರಿ ಕೇಳಿದೆ ಅವ್ರನ್ನ, ಮುಖ್ಯಮಂತ್ರಿ ಆದ 1 ವರ್ಷದ ಮೇಲೆ, ಸಿದ್ದರಾಮಯ್ಯನ ಹುಡುಕ್ತಾ ಇದ್ದೀನಿ, ಹಿಡ್ಕೊಡ್ತೀರಾ ಅವ್ರನ್ನ ಅಂತ. ಇಲ್ಲೇ ಇದ್ದೀನಲ್ಲ, ನಿಮ್ಮನ್ನೆಲ್ಲ ನೀವು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದ ಇದ್ರಲ್ಲ, ವಿರೋಧ ಪಕ್ಷದ ನಾಯಕ ಆ ಸಿದ್ದರಾಮಯ್ಯನ ಹುಡುಕ್ತಾ ಇದ್ದೆ, ಎಲ್ಲಿ ಅವರು ಅಂತ. ನಮಸ್ಕಾರ ವೀಕ್ಷಕರೇ, ಮುಕ್ತ ಸಂವಾದದ ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಲ್ ಪ್ರಕಾಶ್ ನಾಗಮಂಗಲ. ಸರ್, ಸಿದ್ದರಾಮಯ್ಯನವರ ಕಾಂಗ್ರೆಸ್ಸಿಗೆ ಕರ್ತಂದ ಪ್ರಮುಖರಲ್ಲಿ ತಾವೂ ಒಬ್ಬರು ಸರ್. ಅವ್ರು ಕರ್ಕೊಂಬಂದ ಆ ಕ್ಷಣಕ್ಕೆ ತಮಗೆ ತಮ್ಮ ಸಮಾಜದ ಮೂಲಕ ಸಿಕ್ಕಂಥ ನಾಯಕತ್ವದಿಂದ ಹಿಂದೆ ಸರಿದ್ರಿ ತಾವು. ಈಗೇನು ಅನ್ನಿಸ್ತಾ ಇದೆ ಸರ್ ತಮಗೆ? ಅಲ್ಲ, ಅದು ನನಗೆ ಪಾರ್ಟಿ ಮುಖ್ಯ ಇತ್ತು. ಒಂದು ದೊಡ್ಡ ಬಲಿಷ್ಠವಾದಂಥ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವಂಥ ಒಬ್ಬ ಜನನಾಯಕನೂ ಒಳಗೆ ಬಂದಾಗ ಇನ್ನೂ ಬಲಿಷ್ಠ ಆಗುತ್ತೆ. ಸಿದ್ದರಾಮಯ್ಯನ ಅನುಭವ, ಯಾಕೆಂದರೆ ದೇವೇಗೌಡರವ್ರನ್ನ ಇದ್ದಕ್ಕಿದ್ದಾಗೆ ಯಾತಕ್ಕೆ ನೀನು ಅಹಿಂದ ಸಮ್ಮೇಳನಕ್ಕೆ ಹೋಗಿದ್ದೆ, ಹುಬ್ಳಿಯಲ್ಲಿ ನೀನು ಅಹಿಂದ ಸಮ್ಮೇಳನ ನೋಡಿ, ದೇವೇಗೌಡರು ಸಿದ್ದರಾಮಯ್ಯ ಅಹಿಂದ ಸಮ್ಮೇಳನದಲ್ಲಿ ಆ್ಯಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನೀನು ಪಾರ್ಟಿಸಿಪೇಟ್ ಮಾಡಿದ್ಯಾ, ಇಟ್ ಈಸ್ ಎನ್ ಅಫೆನ್ಸ್. ಪಾರ್ಟಿಸಿಪೇಟಿಂಗ್ ಇನ್ ದ ಅಹಿಂದ ಕಾನ್ಫರೆನ್ಸ್ ವಾಸ್ ಎನ್ ಅಫೆನ್ಸ್ ಅಂತ ಹೇಳಿದಂಥ ದೇವೇಗೌಡರು ಕಿತ್ತು ಬಿಸಾಕಿದ್ರು ಅಂತವನು. ಆವತ್ತು ಕಾಂಗ್ರೆಸ್ ಇವ್ರನ್ನ ಆತ್ಕೋತು, ಬನ್ನಿ, ಯಾಕೆಂದರೆ ನೀವು ಕೂಡ ಸೆಕ್ಯುಲರ್ ಫೋರ್ಸಸ್ನ ಮತ್ತು ಸೆಕ್ಯುಲರ್ ಐಡಿಯಾಲಜಿ ಇರ್ತಕ್ಕಂಥವ್ರು, ಕಾಂಗ್ರೆಸ್ಸಿನ ಒಳಗೆ ಬನ್ನಿ ಅಂಥೇಳಿ ಸಿದ್ದರಾಮಯ್ಯನವ್ರು ಕರ್ಕೊಂಬಂದು ಅವ್ರನ್ನ ಮತ್ತೆ ತಿರುಗಿ ಎಲೆಕ್ಷನ್ ನಿಲ್ಲಿಸಿ ಮೈಸೂರಲ್ಲಿ, ಆಮೇಲೆ ತಿರುಗಿ ದೊಡ್ಡ ಹೋರಾಟ, ಲೀಡರ್ ಆಫ್ ದಿ ಅಪೋಸಿಷನ್, ಚೀಫ್ ಮಿನಿಸ್ಟರ್ ಎಲ್ಲ ಆಯಿತು. ಬಟ್ ಇದು ನಾವೆಲ್ಲ ಏನೇನು ನಿರೀಕ್ಷೆ ಮಾಡಿದ್ದು ಸಿದ್ದರಾಮಯ್ಯನವ್ರಲ್ಲಿ, ಅದು ಸರ್. ಪಕ್ಷದೊಳಗೆ ಇನ್ನೊಂದು ಮಾತಿದೆ ಸರ್, ಸಿದ್ದರಾಮಯ್ಯನವ್ರ ಸುತ್ತ ಒಂದು ಬ್ಯಾಂಡ್ ಸೆಟ್ ಗ್ರೂಪ್ ಸೇರ್ಕೊಬಿಟ್ಟಿದೆ. ಇದನ್ನು ಬಹಿರಂಗವಾಗಿ ರಮೇಶ್ ಕುಮಾರ್ ಅವರು ಹೇಳಿದ್ರು ಸರ್. ಅವರ ಹೇಳಿದಂತೆ ಅವರ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರ ನಡೀತಾ ಇದೆ. ಅದರಲ್ಲೂ ಮೂಲ ಕಾಂಗ್ರೆಸ್ಸಿಗರೆಲ್ಲ ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ, ಜನತಾ ಪರಿವಾರದಿಂದ ಬಂದವರೇ ವಿಜೃಂಭಿಸ್ತಾ ಇದ್ದಾರೆ ಅನ್ನೋ ಮಾತು. ತಾವು ಮೂಲ ಕಾಂಗ್ರೆಸ್ಸಿಗರು, ಇದು ನಿಜ ಅನ್ನಿಸ್ತೀಯ ನಿಮಗೆ? ಇಲ್ಲಿ ಮೂಲ ಈಗ ಬಂದವರು ಆಗ ಬಂದವರು ಅನ್ನೋ ಪ್ರಶ್ನೆ ಇಲ್ಲ. ಒಂದು ಸರಿ ಸೇರಿದ ಮೇಲೆ ಅವರು ಕಾಂಗ್ರೆಸ್ಸಿಗರೇ. ಒಂದು ಸಾರಿ ಪಕ್ಷಕ್ಕೆ ಸೇರಿ ಅವರು ಮುಖ್ಯಮಂತ್ರಿನೇ ಆಗಿರುವಾಗ ಶ್ರೀನಿವಾಸ್ ಪ್ರಸಾದ್, ಮಹಾದೇವ ಪ್ರಸಾದ್ ಇವರೆಲ್ಲ ಮಂತ್ರಿಗಳೇ ಆಗೋಗಿರುವಾಗ ನೀನು ಆಮೇಲೆ ಬಂದವನು ಇಮೇಲೆ ಬಂದವನು ಮೂಲೆ ಎತ್ತದ ಏನಿಲ್ಲ, ಎಲ್ಲ ಒಂದೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಲ್ಲ. ಬಟ್ ಕೆಲವು ವಿಚಾರಗಳಿದೆಯಲ್ಲ, ರಮೇಶ್ ಕುಮಾರ್ ಹೇಳಿದ್ರಲ್ಲಿ ಸತ್ಯ ಇದೆ. ರಮೇಶ್ ಕುಮಾರ್ ನಾನು ಒಟ್ಟಿಗೆ 78 ನಾವೆಲ್ಲ ದೇವರಾಜರಸು ಗುರುತಿಸಿದವ್ರು, ನಾವೆಲ್ಲ 78 ನಾವೆಲ್ಲ ಬಂದಂಥವ್ರು. ರಮೇಶ್ ಕುಮಾರ್ ಕೆಲವು ವಾಸ್ತವತೆಗಳನ್ನು ಹೇಳ್ತಾ ಹೋಗ್ತಾರೆ. ಒಂದೊಂದು ಸರಿ ಯಾರೋ ಒಬ್ಬ 224 ಜನದಲ್ಲಿ ವಿಧಾನಸಭೆಯಲ್ಲಿ ಒಬ್ಬ ಎದ್ದು ನಿಂತ್ಕೊಂಡು ವಸ್ತುಸ್ಥಿತಿ ಬಗ್ಗೆ ಹೇಳ್ತಾ ಹೋದಾಗ ಉಳಿದವರೆಲ್ಲ ಯಾರೋ ಹುಚ್ಚ ಬಿಡ್ರಿ ಅತ್ತಿಗೆ ಏನ್ಬಿಡ್ತಾರೆ. ಬಟ್ ನಮ್ಮ ವ್ಯವಸ್ಥೆ ಆಗಿದೆ, ನಮ್ಮ ಮನಸ್ಸುಗಳು ಆ ಥರ ಇದ್ದಾವೆ ಸರ್. ನೀವು ಪಕ್ಷದೊಳಗೆ ಒಂಥರ ಪ್ರತಿಪಕ್ಷದ ನಾಯಕ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಸರ್. ನಿಮ್ಮ ಈ ಥರದ ವರ್ತನೆಯಿಂದಾಗೆ ನೀವು ನಿಮ್ಮ ಸಮಕಾಲೀನರು ಅನೇಕ ಅವಕಾಶಗಳನ್ನ ತಮ್ಮದಾಗಿಸ್ಕೊಬಿಟ್ರು. ನೀವು ಅದೆಲ್ಲದರಿಂದ ವಂಚಿತರಾಗಿ ಒಂಥರ ಬುಡುಬುಡಿಕೆ ದಾಸನ ಥರ ಹಂಗೆ ಉಳ್ಕೊಬಿಟ್ರಲ್ಲ ಸರ್? ಇಲ್ಲ, ಬುಡುಬುಡಿಕೆ ಹೇಳೋನು ಸತ್ಯ ಹೇಳ್ತಾನೆ. ಜಾವ ಕಟ್ತಾನೆ ಅವನು. ಬೆಳಗಿನ ಜಾವ 4 ಗಂಟೆ ಅದೆಷ್ಟೋ ನಿಮಿಷ ಅದೇನೋ ಹೋಗಿ ಅಲ್ಲಿ ಜಾವ ಕಟ್ತಾನೆ. ಜಾವ ಕಟ್ಟಿ ಅವನು ಸಿದ್ಧಿ ಹೇಳ್ತಾ ಹೋಗ್ತಿರ್ತಾನೆ. ಬುಡುಬುಡಿಕೆ ಅವನು. ಅದು ನೋಡಿದವ್ರೇನೆ ಏನೋ ಬುಡುಬುಡಿಕೆ ಇವನು. ಬಟ್ ಆ ಬುಡುಬುಡಿಕೆಯ ಜೊತೆಯಲ್ಲಿ ಅವನ ಬಾಯಲ್ಲಿ ಬರ್ತಾ ಇರ್ತದಲ್ಲ, ಅದು ಸತ್ಯ ಈಚೆ ಬರ್ತಾ ಇರ್ತದೆ, ವಸ್ತುತಿ ಹೇಳ್ತದೆ, ನಿಜ ಸರ್. ಹಂಗೆ ಮಾಡ್ಕೊಂಡು ನೀವು ಎಂತೆಂಥ ಅವಕಾಶಗಳನ್ನ ಕಳ್ಕೊಂಡ್ರೆ ನಿಮ್ಮ ಜೊತೆಲಿದ್ದವರೆಲ್ಲ ಮುಖ್ಯಮಂತ್ರಿಗಳು ಆದರು, KPCC ಅಧ್ಯಕ್ಷರಾದರು, ಕೇಂದ್ರದಲ್ಲಿ ಸಚಿವರುಗಳಾಗೋದ್ರು. ಈಗ ಇನ್ನೇನು VRS ತಗೋಬೇಕು ಅನ್ನೋರು VRS ತಗೋತಾ ಇಲ್ಲ. ನಮಗೆಲ್ಲರಿಗೂ ಒಂದು ಆಸೆ ಇತ್ತು,
ಹಿಂದುಳಿದ ವರ್ಗಗಳಲ್ಲಿ ಮೊಯ್ಲಿಯವರಾದರು, ಮತ್ತು ಬಂಗಾರಪ್ಪ ಆದರು. ಧರ್ಮ್ ಸಿಂಗ್ ಹಿಂದುಳಿದ ವರ್ಗದವರಲ್ಲ, ಆದರೂ 500 ಮತಗಳು ಮೇಲ್ವರ್ಗದವರು. ಮತ್ತು ಈ ಸಿದ್ದರಾಮಯ್ಯನಂಥ ಒಬ್ಬ ಹಿಂದುಳಿದ ವರ್ಗದವರು, ಗಟ್ಟಿಯಾಗಿ ಧ್ವನಿ ಇರುವಂಥವ್ರು ಮತ್ತು ಸೋಷಿಯಲಿಸ್ಟಿಕ್ ಐಡಿಯಾಲಜಿ ಬ್ಯಾಕ್ಗ್ರೌಂಡ್ ಇರುವಂಥವ್ರು, ಲೋಹಿಯಾವಾದವನ್ನು ಕರಗತ ಮಾಡಿಕೊಂಡಿರುತ್ತವರು ನಮ್ಮ ಜೊತೆಗಿದ್ದವ್ರೊಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ನಮಗೆಲ್ಲರಿಗೂ ಇತ್ತು. ಅದಕ್ಕೆ ಭಾಳ ಜನ ನೀರೆರೆದ್ರು. ಖರ್ಗೆಯವರಿರ್ಬೋದು, ಎಸ್.ಎಂ. ಕೃಷ್ಣ ಸಾಹೇಬ್ರು ಇರ್ಬೋದು, ಇವರೆಲ್ಲರೂ ಕೂಡ ನೀರೆರೆದ್ರು. ಬಟ್ ನಮಗೆ ಸಿಕ್ಕುವಂಥ ಅವಕಾಶಗಳು, ಮೊಯ್ಲಿಯವರು ನನಗೆ ಮಂತ್ರಿ ಮಾಡಿದ್ರು, ಎಸ್.ಎಂ. ಕೃಷ್ಣ ಸಾಹೇಬರು ಒಂದಲ್ಲ ಅಂತ 2 ಖಾತೆ ಕೊಟ್ಟು ನಾನು ಹೇಳಿದ ಕೆಲಸಗಳನ್ನೆಲ್ಲ ಇವತ್ತು ಕಾರ್ಯಕ್ರಮವಾಗಿ ರೂಪ ಮಾಡಿಕೊಟ್ರು. ಹಾಗೆ ಅವಕಾಶಗಳು ಸಿಕ್ಕಿದ್ದಾವೆ. ನಾನು 40 ವರ್ಷದಿಂದ ಈ ಪಕ್ಷದಲ್ಲಿದ್ದೀನಿ. ಸೋಲಿ ಗೆಲ್ಲಿ ಪಕ್ಷ ಟಿಕೆಟ್ ಕೊಡ್ತಾನೇ ಇದೆ ನಮಗೆ. ಸೊ ಹಾಗಾಗಿ ಅರಸರು ನಮ್ಮನ್ನು ಏನು ಗುರುತಚ್ಚಿದ್ರು, ಇಂದಿರಾ ಗಾಂಧಿಯವರ ಆಶೀರ್ವಾದದ ಮೇಲೆ ಬಂದು ಅದು ನಡೀತಾ ಇದೆ. ವಿಶ್ವನಾಥ್ ಅವರೇ, ನಿಮ್ಮ ಜೊತೆ ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಈಗ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ವಾಪಸ್ ಬರೋಣ. ಈಗ ಒಂದು ಬ್ರೇಕ್.